Hi guys, welcome to my channel. My name is ಸಿದ್ದು. ನಾ ಇವತ್ತು ನಿಮ್ಗೆ ನಮ್ಮೂರಿನ ಒಬ್ಬ ಯೋಗ ಶಿಕ್ಷಕರನ್ನ ಪರಿಚಯ ಮಾಡಿಕೊಡ್ತೀನಿ. ಅವರು ಸುಮಾರು 20 ವರ್ಷಗಳಿಂದ ಉಚಿತ ಯೋಗ ನಿಸ್ವಾರ್ಥವಾಗಿ ಎಲ್ಲ ಬಡ ಮಕ್ಕಳಿಗೆ ಯೋಗವನ್ನು ಉಚಿತವಾಗಿ ಹೇಳ್ಕೊಡ್ತಾ ಇದ್ದಾರೆ. ಅಂತಹ ಸಮಾಜ ಕಟ್ಟುವಂಥ, ದೇಶ ಕಟ್ಟುವಂಥ ನಮ್ಮ ಸುಂದರ ಮನಸ್ಸಿನ ಯೋಗ ಗುರುಗಳನ್ನು ನಾನು ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ಬರ್ರಿ ಮತ್ತೆ ತಡ ನೋಡೋಣ ಅವ್ರನ್ನ. ಎಲ್ರಿಗೂ ನಮಸ್ಕಾರ, ಶುಭ ಮುಂಜಾನೆ. ನಾನು ಪ್ರಕಾಶ್ ಮದ್ದಿನ್ ಅಂತೇಳಿ ಇಲ್ಲೇ ಮುಳುಗುಂದವನು. ಕಳೆದ 20 ವರ್ಷಗಳಿಂದ ಈ ಒಂದು ಯೋಗದ ಸೇವೆಯನ್ನು ಮುಳುಗುಂದಷ್ಟೇ ಅಲ್ಲ, ಮುಳುಗುಂದ, ಚಿಂಚಲಿ, ಕಲ್ಲೂರು ಹೀಗೆ ಸುತ್ತಮುತ್ತಲ ಗ್ರಾಮದ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಗದ ಸೇವೆಯನ್ನು ಮಾಡ್ತಾಯಿದ್ದೀನಿ. ನಾನು ಮುಖ್ಯವಾಗಿ ಇದೊಂದು ಆರೋಗ್ಯದ ಸೇವೆ, ನನ್ನ ಆರೋಗ್ಯಕ್ಕೋಸ್ಕರ ನಾನು ಇದನ್ನು ಪ್ರಾರಂಭ ಮಾಡಿರುವಂಥದ್ದು. 2011ರಲ್ಲಿ ನಮ್ಮ ಯೋಗ ಮಹರ್ಷಿ ಬಾಬಾ ರಾಮದೇವ್ ಅವರ ತಂಡ, ಗದಗಿನ ತಂಡ, ಪತಂಜಲಿ ಟೀಮ್ ಬಂದು ಇಲ್ಲಿ ಯೋಗವನ್ನು ವೀರೇಶ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಈ ಒಂದು ಯೋಗವನ್ನು ಪ್ರಾರಂಭ ಮಾಡಿದ್ರು. ಅದಕ್ಕೆ ಜಿಲ್ಲಾ ಭಾರತ ಸ್ವಾತಂತ್ರ್ಯ ಟ್ರಸ್ಟ್ನ ಪ್ರಭಾವಿಗಳಾದಂಥ ರುದ್ರಣ್ಣ ಗುಳುಗುಳಿಯವರು ಇದನ್ನು ನಮಗೆ ಪ್ರಾರಂಭ ಮಾಡಿಕೊಟ್ರು. ಅವಾಗಲಿಂದ ಇವತ್ತಿಗೂ ಕೂಡ ನಿರಂತರ ಈ ಸೇವೆಯನ್ನು ಮಾಡ್ತಾ ಬಂದೀನಿ. ಕೇವಲ ಯೋಗದ ಜೊತೆಗೆ ಒಂದಿಷ್ಟು ಸಾಮಾಜಿಕ ಸೇವೆ. ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯನಾಗಿ, ಸಹ್ಯಾದ್ರಿ ಗ್ರಾಮಾಭಿವೃದ್ಧಿ ಸಂಸ್ಥೆ ಅನ್ನುವಂಥ NGOದ ಮೂಲಕ ಅದರ ಅಧ್ಯಕ್ಷನಾಗಿ ಸಾಕಷ್ಟು ಮಹಿಳೆಯರಿಗೆ ಉಚಿತ ಹೊಲಿಗೆ ತರಬೇತಿ ಇರ್ಬೋದು ಮತ್ತು ಬ್ಯೂಟಿಷಿಯನ್ ತರಬೇತಿಯನ್ನು ಕೊಡೋದ್ರ ಜೊತೆಗೆ ಪಾರಂಪರಿಕ ವೈದ್ಯ ಪರಿಷತ್ ಗದಗ ತಾಲೂಕಿನ ಪಾರಂಪರಿಕ ವೈದ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಒಟ್ಟಾರೆ ಜನರ ಆರೋಗ್ಯಕ್ಕೋಸ್ಕರ ಒಂದು ಸಾಕಷ್ಟು ಇವತ್ತು ಕುಟುಂಬಗಳು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಅದಕ್ಕೆ ಮುಖ್ಯವಾಗಿ ಒಂದಿಷ್ಟು ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯವಾಗಿ ಇರಲಿ ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಈ ಸೇವೆಯನ್ನು ಮಾಡ್ತಾಯಿದ್ದೀನಿ ನಿಸ್ವಾರ್ಥವಾಗಿ ಕಳೆದ 20 ವರ್ಷಗಳಿಂದ. ಅದರಲ್ಲಿ ಮುಖ್ಯವಾಗಿ ಪ್ರತಿ ವರ್ಷ ನನ್ನ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇವತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಧನೆ ಮಾಡಿರುವಂಥದ್ದು. ನಮ್ಮ ಊರಿನ ಕಡೆ ಬಡತನದಲ್ಲಿ ಹುಟ್ಟಿರುವಂಥ ನಮ್ತಾ ಗುರಮ್ಮನವ್ರನ್ನ ನೀವೆಲ್ಲ ಗೊತ್ತಿರ್ಬೋದು. ಆಕೆ ಕಳೆದ 2023-24ನೇ ಸಾಲಿನೊಳಗೆ ಬ್ಯಾಂಕಾಕ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕವನ್ನು ದೇಶಕ್ಕೆ ತೆಗೆದುಕೊಂಡು ಬಂದಿರುವಂಥದ್ದು ಹೆಮ್ಮೆ ಪಡುವಂಥ ವಿಷಯ. ಅದು ಊರಿನ ಹಾಗೂ ರಾಜ್ಯ, ರಾಷ್ಟ್ರದ ಹೆಮ್ಮೆ ಪಡುವಂಥ ವಿಷಯ. ಅದರೊಟ್ಟಿಗೆ ನಮ್ಮ ರಾಜ್ಯದ ಪ್ರತಿಷ್ಠಿತ ಶಾಲೆಯಾದಂಥ ಆಳ್ವಾ ಶಿಕ್ಷಣ ಸಂಸ್ಥೆ, ಆ ಶಾಲೆಯೊಳಗೆ ನಾವೇನಾದರೂ ಪ್ರವೇಶ ಪಡಿಬೇಕಂದ್ರೆ ಒಂದು ವಿದ್ಯಾರ್ಥಿ ಕನಿಷ್ಠ 2.5 3 ಲಕ್ಷ ಬೇಕು. ಅಂಥ ಒಂದು ಶಾಲೆಯೊಳಗೆ ನಮ್ಮ ಯೋಗ ಕೂಟದಲ್ಲಿ ಪ್ರತಿ ವರ್ಷ ನಾನು 2 ರಿಂದ 3 ಮಕ್ಕಳನ್ನ ಅಲ್ಲಿ ಉಚಿತವಾಗಿ ಯೋಗ ಶಿಕ್ಷಣವನ್ನು ಕೊಡಿಸ್ತಾ ಇದ್ದೆ. ಅದರಲ್ಲಿ ನಮ್ಮ ಕಾರ್ತಿಕ್ ಹೊಂಬಾಳ್ ಅಂತೇಳಿ ಅವನು ಕೂಡ ಕಳೆದ 3 ವರ್ಷಗಳಿಂದ ಅಲ್ಲಿ ಯೋಗ ಕೂಟದಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಪಡೆದು ರಜೆಗೆ ಅಂತ ಬಂದಿದ್ದಾನೆ. ಅವನನ್ನು ನೀವು ಕಾಣ್ಬೋದು, ಕಾರ್ತಿಕ್ ಹೊಂಬಾಳ್ ಅಂತೇಳಿ. ಈ ರೀತಿ ಯೋಗದ ಸೇವೆ ನಮ್ಮದು ಮುಂದುವರಿತಾ ಇದೆ. ಸಾಧ್ಯವಾದಷ್ಟು ಈ ಸೇವೆನ ಇನ್ನೂ ಹೆಚ್ಚು ಮುಂದುವರಿಸಲಿಕ್ಕೆ ನಮ್ಮ ಊರಿನ ಎಲ್ಲ ಗಣ್ಯರು ಸಹಕಾರ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ನಾನು ಕೂಡ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಒಬ್ಬ ಯೋಗ ಕೋಚಾಗಿ ಬೆಳಗಲಿಕ್ಕೆ ಕೂಡ ಊರಿನ ಹಾಗೂ ಸುತ್ತಮುತ್ತಲ ಗ್ರಾಮದ ಜನರು ಒಂದಿಷ್ಟು ಸಹಕಾರ ಮಾಡಿದ್ರು ಅಂತೇಳಿ ನಾವು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಯೋಗ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಒಟ್ಟಾರೆ ಇದ್ರ ಜೊತೆಗೆ ಸರ್ಕಾರದ ಒಂದಿಷ್ಟು ಅನುಕೂಲಗಳು, ಈಗಾಗಲೇ 2 PMC ಶಾಲೆಗಳು ಇರುವಂಥದ್ದು, ಅಲ್ಲಿ ಒಂದಿಷ್ಟು ಸೇವೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ರೆ ಒಂದಿಷ್ಟು ಆರ್ಥಿಕವಾಗಿ ಕೂಡ ನಮ್ಗೆ ಒಂದಿಷ್ಟು ಹಿಂದೆ ಶಕ್ತಿ ತುಂಬಿದಾಗುತ್ತೆ. ಹಾಗಾಗಿ ಈ ವಿಷಯವನ್ನು, ಈ ಒಂದು ಸಂದೇಶವನ್ನು ಸರ್ಕಾರ ಮುಖವಾಗಿ ತಾವೆಲ್ಲ ತಮ್ಮ ಚಾನಲ್ ಮೂಲಕ, ನಮ್ಮ ಯೂಟ್ಯೂಬ್ ಚಾನಲ್ನ ಏನು ಇವರು ನಮ್ಮ ಸಿದ್ಧಲಿಂಗೇಶ ಮಠದವ್ರ ಅವರು ಇದನ್ನು ಜಾಗೃತಿ ಮೂಡಿಸ್ತಾ ಇದ್ದಾರೆ. ಅವರು ಇದನ್ನು ಸಾಧ್ಯವಾದಷ್ಟು ಸರ್ಕಾರಕ್ಕೆ ಮುಖ್ಯವಾಗಿ ಈ ಒಂದು ಸಂದೇಶವನ್ನು ಮುಟ್ಟಿಸಿದರೆ ಯೋಗ ಇನ್ನೂ ಒಂದಿಷ್ಟು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮುಟ್ಟಲಿಕ್ಕೆ, ಆರೋಗ್ಯವಂತ ಸಮಾಜವನ್ನು ಕಟ್ಟಲಿಕ್ಕೆ ಒಂದಿಷ್ಟು ನಂದು ಅಷ್ಟು ಹಳ್ಳಿ ಸೇವೆ ಆಗುತ್ತೆ. ಅದಕ್ಕಾಗಿ ನನಗೂ ಕೂಡ ಸೇವೆ ಮಾಡಲಿಕ್ಕೆ ಕೊಟ್ಟಂಥ ಆ ಬಾಲಿಲಮ್ಮ ಸೇವೆಗಿನ ಆದಿಶಕ್ತಿಯನ್ನು ಮತ್ತೊಮ್ಮೆ ಅನಿಸಿ. ಯಾಕಂದರೆ ಇವತ್ತು ರಾಜ್ಯಾದ್ಯಂತ, ದೇಶಾದ್ಯಂತ ಬಾಬಾ ರಾಮದೇವರ ಆ ಪತಂಜಲಿ ಯೋಗ ಪರಿವಾರ ನನಗೂ ಕೂಡ ಜಿಲ್ಲಾ ಯುವ ಪ್ರಭಾರಿಯಾಗಿ, ಯುವ ಭಾರತ ಏನು ಟೀಮ್ ಇದೆ ಅದರ ಜಿಲ್ಲಾ ಯುವ ಪ್ರಭಾರಿಯಾಗಿ ಸೇವೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ. ನಮ್ಮ ಕರ್ನಾಟಕದ ಬಾಬಾ ರಾಮದೇವರೆಂದೇ ಪ್ರಖ್ಯಾತಿಯಾಗಿರುವ ಭವರ್ಲಾಲ್ ಗುರೂಜಿಯವರ ಮಾರ್ಗದರ್ಶನದೊಳಗೆ ಈ ಸೇವೆಯನ್ನು ಪ್ರತಿ ದಿವಸ ಚಾಚು ತಪ್ಪದೇ ಬೆಳಗ್ಗೆ
6 ಗಂಟೆಯಿಂದ 7:30 8 ಗಂಟೆವರೆಗೂ ಕೂಡ ಉಚಿತವಾಗಿ ಈ ಸೇವೆನ ನೀಡ್ತಾ ಇದ್ದೀನಿ. ಸಾಧ್ಯವಾದರೆ ಈ ಮಕ್ಕಳಲ್ಲಿ ಕೇಳ್ಬೋದು, ಯಾವ ಮಕ್ಕಳಲ್ಲೂ ಕೂಡ ₹1 ನಾನು ತೆಗೆದುಕೊಂಡು ಈ ಸೇವೆಯನ್ನು ಕೊಡ್ತಾ ಇಲ್ಲ. ಸಾಧ್ಯವಾದರೆ ಆ ಮಕ್ಕಳನ್ನು ನೀವೇ ಸಂಪರ್ಕ ಮಾಡ್ಬೋದು. ಇಲ್ಲಿ ನನ್ನ ಜೊತೆಗೇ ಇದ್ದಾರೆ, ಅವ್ರನ್ನ ನೀವು ಕೇಳಿ. ಧನ್ಯವಾದಗಳು. ಫೀಸ್ ತೊಗೊತಾರನ ಅವ್ರು ಇಲ್ಲ? ಎಸ್, ಮತ್ತೆ ವಜ್ರಾಸನ ಗೊತ್ತಾಯ್ತು. ಶಶಕಾಸನ ಮಾಡೋಣ. ಶಶಕಾಸನ, ವಕ್ರಾಸನ, ಇದು ಕೂಡ ನಿಧಾನವಾಗಿ ಶ್ವಾಸ ತಗೊಳ್ತಾ ಮೇಲೆ ಬರಬೇಕು. ಮತ್ತೆ ಶ್ವಾಸನ ಸ್ಥಿತಿ, ಇದು ಕೂಡ ಗಂಟಲಿಗೆ ಸಂಬಂಧಪಟ್ಟ ಹಾಗೆ, ಬೆನ್ನು ನೋವಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಒಂದು ರಿಸಲ್ಟ್ ಕೊಡುವಂಥ ಆಸನ. ನಿಧಾನವಾಗಿ ಬಲ ಹಸ್ತವನ್ನು ನಿಮ್ಮ ಬಲ ಹಿಮ್ಮಡಿ ಮೇಲೆ ಇಡಬೇಕು, ಎಡ ಹಸ್ತವನ್ನು ಎಡ ಹಿಮ್ಮಡಿ ಮೇಲೆ ಇಡಬೇಕು. ಉಷ್ಟ್ರಾಸನ ಅಂತ ಹೇಳ್ತೀನಿ ಅದನ್ನು. 1 2 3 4 5 6 ನಿಧಾನವಾಗಿ. ಎಸ್, ಇಟ್ಕೊಳ್ಳಿ. ತುಂಬ ಆರೋಗ್ಯಕರ ಆಸನ ಇದು ಕೂಡ. ಎಸ್, ಇದರಲ್ಲೇ ಸೂಕ್ತ ವಜ್ರಾಸನ ಅಂತ ಬರುತ್ತೆ. ನಿರಂತರ ಯಾರು ಅಭ್ಯಾಸ ಮಾಡ್ತಾರೋ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ಎಸ್, ಅದಕ್ಕಿಂತ ಪೂರ್ವದಲ್ಲಿ ಗೋಮುಖಾಸನ ಅಂತ ಹೇಳ್ತೀವಿ. ಗೋಮುಖಾಸನ ಇದು ಕೂಡ ಕತ್ತಿನ ನೋವಿಗಾಗಿ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ. L4 ಅಂತೇನು ಬೆನ್ನಲ್ಲಿ ಬರುವಂಥ ಒಂದು ಮುಖ್ಯವಾದ ಭಾಗಕ್ಕೆ ಆರೋಗ್ಯ ಕೊಡುವಂಥ ಕತ್ತಿನ ಭಾಗದ ಸಮಸ್ಯೆಗೆ ಒಂದು ಗೋಮುಖಾಸನ, ವಜ್ರಾಸನ. ನಿರಂತರ ಯಾರು ಅಭ್ಯಾಸ ಮಾಡಿದ್ರೆ ಅವ್ರು ಕತ್ತಿನ ಸಮಸ್ಯೆ ಬರೋಂಗಿಲ್ಲ. ನಿಧಾನವಾಗಿ ಉಸಿರಾಟ ಮಾಡ್ತಾ ಗೋಮುಖಾಸನ. ಹಿಂದೆ ಹೇಗೆ ಥ್ಯಾಂಕ್ಸ್ ಕೊಡಬೇಕು. ಎಸ್, ನಿಧಾನವಾಗಿ ಬಿಡ್ತಾ ಅದರ ವಿರುದ್ಧವಾಗಿ ಕೂಡ ಈ ಒಂದು ಗೋಮುಖಾಸನವನ್ನು ಅಭ್ಯಾಸ ಮಾಡ್ಬೋದು. ಕತ್ತಿನ ಸಮಸ್ಯೆಗೆ ರಾಮಬಾಣ ಅಂತ ಹೇಳ್ತೀವಿ. ಉಸಿರಾಟ ಸಹಸ್ಥಿತಿಯಲ್ಲಿ. ಎಸ್, ನಿಲ್ಲಿಸಿ. ಮತ್ತೆ ಸಿದ್ಧಾಸನಕ್ಕೆ. ಅದರ ಜೊತೆಗೆ ಆಸನ ಮತ್ತು ಪ್ರಾಣಾಯಾಮದ ಆನಂದವನ್ನು ಪಡ್ಕೊಳ್ಳೋಣ. ಆಸನ ದೈಹಿಕವಾಗಿ ನಮ್ಮ ಮಾಂಸಖಂಡಗಳನ್ನು ಎಲುಬುಗಳನ್ನು ಗಟ್ಟಿ ಮಾಡಿ. ಆಯ್ತೇನು ಸ್ವಲ್ಪ ಈ ಕಡೆ ಸರಿ. ಪ್ರಾಣಾಯಾಮ ನಿಮ್ಮ ಒಳಗಿನ ಅಂಗಾಂಗಗಳನ್ನು, ಅಂದರೆ ಇಂಟರ್ನಲ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಆ ಸಿಸ್ಟಮನ್ನು ಸರಿ ಮಾಡಲಿಕ್ಕೆ ಪ್ರಾಣಾಯಾಮ ಅನುಕೂಲಕರವಾಗುತ್ತೆ. ಅದರಲ್ಲಿ ಭಸ್ತ್ರಿಕಾ ಅಂತ ಬರುತ್ತೆ. ಭಸ್ತ್ರಿಕಾ ಶ್ವಾಸಕೋಶಗಳನ್ನು ಬಲಿಷ್ಠ ಮಾಡುತ್ತೆ, ನಿಮ್ಮ ಆಯುಷ್ ಹೆಚ್ಚಾಗುತ್ತೆ. ಈ ರೀತಿ ಶ್ವಾಸವನ್ನು ತಗೊಳ್ಬೇಕು, ಶ್ವಾಸವನ್ನು ಬಿಡಬೇಕು. ಓಂ ಸಹನಾವತು ಸಹನಂ ಪುನಃತು ಸಹವೀರಂ ಧರ್ಮಾವಹೈ ಗೀತಮಸ್ತು ಮಹಾವಿದ್ವಿಷಾವಹೈ. ಓಂ ಸತೋ ಮಾ ಸತ್ಯಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ ಸರ್ವರೋಗ ನಿವಾರಣಾರ್ಥಂ. ನನ್ನ ಹೆಸರು ಕಾರ್ತಿಕ್ ಸುಭಾಷ್ ಹುಬ್ಬಳ್. ಕಳೆದ 7ನೇ ತರಗತಿಯಿಂದ ನಾನು ಪ್ರಕಾಶ್ ಬದ್ದೀನ್ ಸರ್ ಕಡೆಯಿಂದ ಉಚಿತವಾಗಿ ಯೋಗವನ್ನು ಕಲಿತಾ ಇದ್ದೆ. ನನಗೊಂದು ಅವಕಾಶ ಬಂತು. 9ನೇ ತರಗತಿಯಲ್ಲಿ ಕರ್ನಾಟಕದಲ್ಲೇ
ಪ್ರಥಮ ಸ್ಥಾನದಲ್ಲಿರುವ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಲ್ಲಿ ಒಂದು ಯೋಗಕೂಟದಲ್ಲಿ ನನಗೆ ಒಂದು ಉಚಿತ ಒಂದು ಪ್ಲೇಸ್ ಸ್ಥಾನ ಸಿಕ್ತು. ಅಲ್ಲಿ ಈಗ ನಾನು 2 ವರ್ಷಗಳಿಂದ ಉಚಿತವಾಗಿ ಯೋಗದಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದೇನೆ. ಈಗ ಮೊನ್ನೆ ತಾನೇ SSLCಯಲ್ಲಿ 87% ಮಾಡಿದ್ದೇನೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಯೋಗವನ್ನು ಕಲಿಸಿದ ಪ್ರಕಾಶ್ ಮದ್ದೀನ್ ಸರ್ಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ನಮಸ್ತೆ. ಸೂಪರ್.